ಹರೇ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು 40+ ಐಟಮ್ ಹಾಕಿರುವಂತಹ ಮಲ್ಟಿಗ್ರೇನ್ ವೆಯ್ಟ್ ಲಾಸ್ ಪೌಡರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಪೌಡರ್ ತುಂಬ ಜನಕ್ಕೆ ಅವಶ್ಯಕತೆ ಇದೆ. ಚಿಕ್ಕ ಮಕ್ಕಳಿಂದ ಏಜ್ ಆದವರೆಗೂ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇದು ಮೇಯ್ನಾಗಿ ವೆಯ್ಟ್ ಲಾಸು, ಆಮೇಲೆ ಬ್ಲಡ್ ಶುಗರ್ ಇರುವವರು, ಆಮೇಲೆ BP, ಕೊಲೆಸ್ಟ್ರಾಲ್ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಯಾರ್ಯಾರು ಎಷ್ಟೆಷ್ಟು ತಗೋಬೇಕು ಅಂತ ವೀಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ ಇವಾಗ ನಾವು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ 2 ಪಾತ್ರೆ ತೊಗೊಂಡಿದ್ದೀನಿ. ಒಂದು ಫ್ರೈ ಮಾಡ್ಕೊಳ್ಳೋಕ್ಕೆ, ಇನ್ನೊಂದು ಫ್ರೈ ಹಾಕ್ಕೊಳ್ಳೋಕ್ಕೆ. ನಾವು ಯಾವತ್ತೂ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನಾನಿಲ್ಲಿ ಮೊದಲಿಗೆ ಲಿಟಲ್ ಮಿಲ್ಲೆಟ್ ಅಂದರೆ ಸಾಮೆನ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು, ಯಾಕಂದರೆ ಅದು ಸೀದೋದ್ರೆ ಮತ್ತು ಅದು ಸ್ಮೆಲ್, ಅದರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇದರಲ್ಲಿ ನಮಗೆ ಪ್ರೋಟೀನ್ ಇದೆ, ಫೈಬರ್ ಇದೆ, ಐರನ್ ಕಂಟೆಂಟ್ ಇದೆ, ಆಮೇಲೆ ಮ್ಯಾಗ್ನೀಷಿಯಮ್ ಇದೆ. ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು BP ಇರುವವರು, ಶುಗರ್ ಇರುವವರು, ಕೊಲೆಸ್ಟ್ರಾಲ್ ಇರೋರಿಗೆ ತುಂಬ ಕಂಟ್ರೋಲ್ ಮಾಡುತ್ತೆ ಇದು. ಆ್ಯಂಡ್ ಎನರ್ಜಿ ಕೂಡ ಇದೆ, ಇದರಲ್ಲಿ ತುಂಬ ಎನರ್ಜಿ ಕೊಡುತ್ತೆ. ನಾನಿಲ್ಲಿ 7 ಥರ ಸಿರಿಧಾನ್ಯಗಳನ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಗೊತ್ತೇ ಇದೆ ಸಿರಿಧಾನ್ಯಗಳಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ ಗೊತ್ತಿರುತ್ತೆ, ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ. ನಾವು ಸುಮ್ಮನೆ BP, ಶುಗರ್ ಅಂದ್ಕೊಂಡು ಪದೇ ಹಾಸ್ಪಿಟ್ಲಿಗೆ ಹೋಗ್ತಿರ್ತೀವಿ. ಅದರ ಬದಲು ನಾವು ಈ ಥರ ಏನಾದರೂ ಮಾಡಿಕೊಂಡು ಮನೆಯಲ್ಲಿ ನಮ್ಮ ಆರೋಗ್ಯನ ನಾವು ನೋಡಿಕೊಂಡ್ರೆ ಈ ಥರ ಪದೇ ಹಾಸ್ಪಿಟ್ಲಿಗೆ ಹೋಗೋದು ಬರೋಲ್ಲ. ಮಾಡ್ಕೊಳ್ಳೋಕ್ಕೆ ಮಾತ್ರ ತುಂಬ ತಾಳ್ಮೆ ಬೇಕಾಗುತ್ತೆ. ಯಾಕಂದರೆ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು, ಆಮೇಲೆ ಚೆನ್ನಾಗಿ ಒಣಗಿಸಿ, ಮತ್ತು ನಿಧಾನಕ್ಕೆ ಒಂದೊಂದನ್ನೇ ನಿಧಾನ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆಲ್ಲ ಸೀದೋಗ್ಬಿಡುತ್ತೆ. ನೆಕ್ಸ್ಟ್ ನಾವಿಲ್ಲಿ ತಗೋತಿರೋದು ಬನ್ರ್ಯಾಡ್ ಮಿಲ್ಲೆಟ್ ಅಂದರೆ ಊದಲು. ಇದರಲ್ಲೂ ಅಷ್ಟೇ ನಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಇದು. ಆಮೇಲೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. BPಗೆ, ಶುಗರಿಗೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಇದು. 3ನೇದು ನಾವಿಲ್ಲಿ ಕೋಡೋ ಅಂದರೆ ಅರ್ಕ. ಇದೂ ಅಷ್ಟೇ ವೆಯ್ಟ್ ಲಾಸ್ ಇರ್ಬೋದು, ಬ್ಲಡ್ ಶುಗರ್ ಇರ್ಬೋದು, ಡೈಜೆಷನ್ಗೆ ಇರ್ಬೋದು, ಎಲ್ಲದಕ್ಕೂ ಯೂಸ್ಫುಲ್ ಆಗಿರುವಂಥದ್ದು. ಇದರಲ್ಲಿ ಕಬ್ಬಿಣದ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ನಾವು ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ನಾವು ಎಲ್ಲದಕ್ಕೂ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿರ್ತೀವಿ. 4ನೇದು ನವಣೆ ಅಂದರೆ ಫಾಕ್ಸ್ಟೈಲ್ ನವಣೆ. ಇದು ಅಷ್ಟೇ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಚೆನ್ನಾಗಿ ಡೈಜೆಸ್ಟ್ ಮಾಡುತ್ತೆ, BP, ವೆಯ್ಟ್ ಲಾಸ್ಗೆ, ಮತ್ತು ಮೇಯ್ನಾಗಿ ಬೋನ್ ಮತ್ತು ಮಸಲ್ಗೆ ಸಪೋರ್ಟ್ ಮಾಡುತ್ತೆ. ಐದನೇದು ವಜ್ರ ಅಂದರೆ ಸಜ್ಜೆ. ಇದು ಅಷ್ಟೇ ಸೇಮ್ ವೆಯ್ಟ್ ಲಾಸು, ಡೈಜೆಷನ್, ಬ್ಲಡ್ ಶುಗರು, BP, ಎನರ್ಜಿ ಕೊಡುತ್ತೆ. ಲಾಂಗ್ ಟೈಮ್ ಎನರ್ಜಿ ಸಿಗುತ್ತೆ ಇದರಿಂದ. ನೆಕ್ಸ್ಟ್ ಆರನೇದು ಬಂದುಬಿಟ್ಟು ಬ್ರೌನ್ ಟಾಪ್ ಅಂದರೆ ಕೊರಳೆ. ಇದು ಅಷ್ಟೇ ಡೈಜೆಸ್ಟ್ ಮಾಡುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, BP ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಎಲ್ಲ ಇದರಲ್ಲೂ ಒಂದೊಂದು ಥರ ಇದಿರುತ್ತೆ, ಬಟ್ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಒಂದರಲ್ಲಿ ಜಾಸ್ತಿ ಇರುತ್ತೆ, ಒಂದರಲ್ಲಿ ಕಡಿಮೆ ಇರುತ್ತೆ. ಅದಕ್ಕೆ ನಾವು ಎಲ್ಲದನ್ನು ಒಂದೇ ಇದರಲ್ಲಿ ತೊಗೊಂಡು ಮಾಡಬೇಕಾಗುತ್ತೆ. ಯಾಕಂದರೆ ಪದೇ ಬೇರೆ ಸಪ್ರೇಟಾಗಿ ನಾವು ತಗೊಳ್ಳೋಕ್ಕಾಗಲ್ಲ ಅಲ್ವಾ, ಅದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಸೋರ್ಗಮ್ ಅಂದರೆ ಜೋಳ, 7ನೇದು. ಇದರಲ್ಲೂ ಅಷ್ಟೇ ಹೈ ಫೈಬರ್ ಇದೆ, ಪ್ರೋಟೀನ್ ಇದೆ, ರಿಚ್ ಇನ್ ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್ ಪವರ್ ಇದೆ, ಗ್ಲುಟೆನ್ ಫ್ರೀ ಇದೆ. ಸೊ ಒಂದೊಂದರಲ್ಲಿ ಎಲ್ಲದರಲ್ಲೂ ಒಂದೊಂದು ಏನಾದರೂ ಒಂದು ಎಕ್ಸ್ಟ್ರಾ ಇದ್ದೇ ಇರುತ್ತೆ. ನೆಕ್ಸ್ಟ್ 8ನೇದು
ಬಂದ್ಬಿಟ್ಟು ಬಾದಾಮ್, ಇದರಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ, ಮ್ಯಾಗ್ನೀಷಿಯಮ್ ಇದೆ, ವಿಟಮಿನ್ ಇ ಇದೆ. ಇದು ಬ್ರೈನಿಗೆ ತುಂಬ ಒಳ್ಳೆಯದು, ಬ್ರೈನ್ ಪವರ್ಗೆ. ಆ್ಯಂಡ್ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಸ್ಕಿನ್ ಮತ್ತು ಹೇರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ಒಂಬತ್ತನೇದು ಬಂದುಬಿಟ್ಟು ಪೀನಟ್. ಇದರಲ್ಲೂ ಅಷ್ಟೇ ಶೇಂಗಾ ಬೀಜ ಅಂತೀವಿ. ಪ್ರೋಟೀನ್ ಇದೆ, ಹೆಲ್ದಿ ಫ್ಯಾಟ್ ಇದೆ, ಫೈಬರ್ ಇದೆ, ವಿಟಮಿನ್ಸ್ ಇದೆ, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಬಯೋಟಿನ್, ವಿಟಮಿನ್ ಇ ಮೇಯ್ನಾಗಿದೆ. ಇದರಲ್ಲಿರೋದು ಗುಡ್ ಕೊಲೆಸ್ಟ್ರಾಲು. ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಇದು ಆ್ಯಕ್ಚುಲಿ ಇದರಲ್ಲಿರೋದು ಗುಡ್ ಕೊಲೆಸ್ಟ್ರಾಲ್, ಅದರಿಂದಾಗಿ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಯೂಸ್ಫುಲ್ ಆಗುತ್ತೆ ಇದು. ಬೋನ್ನ ಸ್ಟ್ರಾಂಗ್ ಮಾಡುತ್ತೆ, ಬ್ಲಡ್ ಶುಗರಿಗೆ, ಅಗೇನ್ ಸ್ಕಿನ್ನಿಗೆ, ಹೇರಿಗೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಇದು. ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ, ಯಾಕಂದರೆ ಇದರಲ್ಲಿ ಆಯಿಲ್ ಬಿಟ್ಕೊಳ್ಳುತ್ತೆ. ಇಲ್ಲಾಂದರೆ ಯಾಕೆ ನಾವು ಪೌಡ್ರ್ ಮಾಡಿದಾಗ ಆಯಿಲಿ ಬಂದಿರುತ್ತೆ, ಪೌಡ್ರೆಲ್ಲ ಅಂಟ್ಕೊಳ್ಳುತ್ತೆ ಅದು. ಸೊ ನೀಟಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ನಾನು ಇದನ್ನು ಸಪ್ರೇಟ್ ಹಾಕ್ಕೋತೀನಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಕೆಳಗಡೆ ಅದರ ಸಿಪ್ಪೆಗಳು ಬಂದಿರ್ತಾವಲ್ಲ, ಅದನ್ನು ತೆಗೆದುಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋತೀನಿ. ನೆಕ್ಸ್ಟ್ ನಾವಿಲ್ಲಿ ಸಾಬುದಾನ, 15 ಸಾಬುದಾನ ಅಂದರೆ ಸಬ್ಬಕ್ಕಿ. ಇದರಲ್ಲೂ ಅಷ್ಟೇ ಇಮ್ಮಿಡಿಯೇಟಾಗಿ ಎನರ್ಜಿ ಸಿಗುತ್ತೆ. ಇದರಲ್ಲಿ ಹೈನ್ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇದೆ. ಇದರಲ್ಲಿ ತುಂಬ ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ಬಾಡಿ ಹೀಟ್ ಇರೋವರೆಗೆ ತುಂಬ ಒಳ್ಳೆಯದು. ಬಾಡಿನ ಕೂಲಾಗಿಡುತ್ತೆ, ಹೀಟ್ ಕಂಟ್ರೋಲ್ ಮಾಡುತ್ತೆ ಇದು. ಯಾಕಂದರೆ ಸಬ್ಬಕ್ಕಿ ಯಾವುದರಿಂದ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇದೆ, ಮರಗೆಣಸಿಂದ ಮಾಡ್ತಾರೆ. ಸೊ ಮರಗೆಣಸು ತುಂಬ ಒಳ್ಳೆಯದು ಬಾಡಿಗೆ. ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ 11ನೇದು ಫೆನೋಗ್ರಿಕ್ ಅಂದರೆ ಮೆಂತ್ಯ. ಮೆಂತ್ಯ ನಿಮಗೆ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಡೈಜೆಷನ್ಗೆ. ಆ್ಯಂಡ್ ಮೇಯ್ನಾಗಿ ಇದು ಮಕ್ಕಳಿಗೆ ಹಾಲು ಕೊಡೋರಿಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಮಾಡುತ್ತೆ ಇದು. ಹಾಲು ಕೊಡೋರಿಗೆ ತುಂಬ ಯೂಸ್ ಆಗುತ್ತೆ ಇದು. ಆ್ಯಂಡ್ BP ಇರೋರಿಗೂ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಹೇರ್ ಫಾಲಿಗೂ ತುಂಬ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ ಇದರಿಂದ. ಯಾಕಂದರೆ ಹೇರ್ ಫಾಲಿಗೆಲ್ಲ ತುಂಬ ಜನ ಯೂಸ್ ಮಾಡ್ತಾರೆ, ಇದನ್ನು ಆಲ್ರೆಡಿ ಗೊತ್ತಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹಾರ್ಸ್ ಗ್ರಾಮ್, 12ನೇದು ಹಾರ್ಸ್ ಗ್ರಾಮು. ಹಾರ್ಸ್ ಗ್ರಾಮ್ ಇದು ಅಷ್ಟೇ ವೆಯ್ಟ್ ಲಾಸ್ಗೆ, ಬ್ಲಡ್ ಶುಗರ್ಗೆ, ಡೈಜೆಷನ್ಗೆ, ಕಿಡ್ನಿ ಮತ್ತು ಮೇಯ್ನಾಗಿ ಯೂರಿನರಿ ಇನ್ಫೆಕ್ಷನ್ ಏನಾದರೂ ಇದ್ದರೆ, ಕಿಡ್ನಿ ಸ್ಟೋನ್ ಆಗೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು. ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ ಇದು. ಇದರಲ್ಲಿ ಫೈಬರ್, ಐರನ್, ಕ್ಯಾಲ್ಸಿಯಮ್ಮು, ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ತುಂಬ ಯೂಸ್ಫುಲ್ ಇದೆ ಇದು. ನೆಕ್ಸ್ಟ್ ಬಂದುಬಿಟ್ಟು 13ನೇದು ಬಾರ್ಲಿ ತುಂಬ ಜನ ಯೂಸ್ ಮಾಡ್ಬೋದು, ಗೊತ್ತೇ ಇದೆ. ಮಿನರಲ್ಸ್ ಇದೆ. ಇದು ಅಷ್ಟೇ ಹಾರ್ಟಿಗೆ ಒಳ್ಳೆಯದು, ಬ್ಲಡ್ ಪ್ರೆಷರ್, BPಗೆ, ಶುಗರ್ ಕಂಟ್ರೋಲ್, ಕೊಲೆಸ್ಟ್ರಾಲ್ಗೆ. ಆಮೇಲೆ ಇದು ಡೈಜೆಷನ್ಗೆ ಯೂಸ್ ಆಗುತ್ತೆ, ವೆಯ್ಟ್ ಲಾಸಿಗೆ. ಮೇಯ್ನಾಗಿ ಕಿಡ್ನಿ ಸ್ಟೋನ್ ಇರುವವರು ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು, ಯಾಕಂದರೆ ತುಂಬ ತಂಪು ಕೊಡುತ್ತೆ, ತುಂಬ ಒಳ್ಳೆಯದು ಇದು. 14ನೇದು ಫ್ಲೆಕ್ಸ್ ಸೀಡ್ಸ್, ಅಗಸೆ ಬೀಜ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಇದೆ, ಡೈಟ್ರಿ ಫೈಬರ್ ಇದೆ. ಇದು ಹಾರ್ಟಿಗೂ, ಡೈಜೆಷನಿಗೂ, ವೆಯ್ಟ್ ಕಂಟ್ರೋಲಿಗೆ, ಸೆಲ್ ಡ್ಯಾಮೇಜ್ ಅಂದರೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದವರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಇದು ಹೇರಿಗೂ ತುಂಬ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಪಾಂಪ್ಕಿನ್, ಕುಂಬಳಕಾಯಿ ಬೀಜ. ಇದರಲ್ಲಿ ಅಷ್ಟೇ ಹೆಲ್ದಿ ಫ್ಯಾಟ್ ಇದೆ, ಪ್ರೋಟೀನ್ ಇದೆ, ಫೈಬರ್ ಇದೆ, ಮ್ಯಾಗ್ನೀಷಿಯಮ್ ಇದೆ, ಆ್ಯಂಡ್ ಸಿಂಕ್ ಇದೆ. ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಇದು ಶುಗರ್ ಕಂಟ್ರೋಲ್ ಮಾಡುತ್ತೆ, BP ಕಂಟ್ರೋಲ್ ಮಾಡುತ್ತೆ, ಮತ್ತು ನಿದ್ದೆ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಇದು. ನಿದ್ದೆ ಚೆನ್ನಾಗಿ ಬರುತ್ತೆ. ಇದನ್ನು ಏನಾದರೂ ಯೂರಿನ್ ಇನ್ಫೆಕ್ಷನ್ ಇದ್ರೂ ಕಡಿಮೆ ಆಗುತ್ತೆ, ಯೂರಿನ್ ಇನ್ಫೆಕ್ಷನ್ಗೂ ಇದು ಯೂಸ್ಫುಲ್ ಆಗುತ್ತೆ. 16ನೇದು ಬಂದುಬಿಟ್ಟು ಸನ್ಫ್ಲವರ್ ಸೀಡ್ಸ್. ಇದು ಅಷ್ಟೇ ಹೆಲ್ದಿ ಫ್ಯಾಟ್, ಪ್ರೋಟೀನ್ ಇದೆ, ಫೈಬರ್ ಇದೆ, ವಿಟಮಿನ್ ಇ ಇದೆ, ಎಸೆನ್ಷಿಯಲ್ ಮಿನರಲ್ಸ್, ಮ್ಯಾಗ್ನೀಷಿಯಮ್ ಇದೆ. ಇದು ಅಷ್ಟೇ ಹಾರ್ಟಿಗೆ ಒಳ್ಳೆಯದು,
ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ಬ್ಲಡ್ ಶುಗರಿಗೆ ಚೆನ್ನಾಗಿ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಸ್ಕಿನ್ಗೆ ಆ್ಯಂಡ್ ಎನರ್ಜಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ ಬಂದುಬಿಟ್ಟು 17 ವಾಟರ್ ಮೆಲನ್ ಕಲ್ಲಂಗಡಿ. ಇದರಲ್ಲೂ ಅಷ್ಟೇ ವಿಟಮಿನ್ ಮಿನರಲ್ಸ್ ಲೈಕ್ ಮ್ಯಾಗ್ನೀಷಿಯಮು, ಐರನ್, ಜಿಂಕ್, ಹೆಲ್ದಿ ಫ್ಯಾಟ್ಸ್ ಇದೆ. ಇದು ಹಾರ್ಟಿಗೆ ಒಳ್ಳೆಯದು, ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ, ಆಮೇಲೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಆಮೇಲೆ ಎನರ್ಜಿ ಕೊಡುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಮತ್ತು ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಅದು ಸ್ಕಿನ್ನ ಗ್ಲೋ ಮಾಡೋಕ್ಕೆ ಮತ್ತು ಸ್ಟ್ರಾಂಗ್ ಹೇರ್ನ ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟ್ ಸೆಸಮೆ ಸೀಡ್ಸ್ ಅಂದರೆ ಬಿಳಿ ಎಳ್ಳು. ಇದರಲ್ಲಿ ಅಷ್ಟೇ ಪ್ರೋಟೀನ್ ಇದೆ, ಹೆಲ್ದಿ ಫ್ಯಾಟ್ಸ್ ಇದೆ, ಫೈಬರ್ ಇದೆ, ವಿಟಮಿನ್ ಬಿ ಇದೆ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಮು ಆ್ಯಂಡ್ ಐರನ್ ಇದೆ. ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಬೋನ್ ಸ್ಟ್ರಾಂಗ್ ಇಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಸ್ಕ್ ಮೆಲನ್ ಸೀಡ್ಸ್ ಅಂದರೆ ಕರ್ಬೂಜ ಹಣ್ಣು. ಅದರಲ್ಲಿ ಫ್ಯಾಟ್ಸ್ ಇದೆ, ಡೈಟ್ರಿ ಫೈಬರ್ ಇದೆ ಆ್ಯಂಡ್ ಎಸೆನ್ಷಿಯಲ್ ಮಿನರಲ್ಸ್ ಲೈಕ್ ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು ಆ್ಯಂಡ್ ಜಿಂಕ್. ಇದರಲ್ಲಿ ಅಷ್ಟೇ ಒಮೆಗಾ 3 ಫ್ಯಾಟ್ಸ್ ಇದೆ. ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ, ಬೋನ್ ಮತ್ತು ಮಸಲ್ಸ್ಗೆ ಸ್ಟ್ರೆಂತ್ಗೆ ತುಂಬ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಹೇರ್ಗೆ ಒಳ್ಳೆಯದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ಚಿಯಾ ಸೀಡ್ಸಲ್ಲಿ ಮೇಯ್ನಾಗಿ ಒಮೆಗಾ 3 ಫ್ಯಾಟ್ಸ್ ಇದೆ, ಕ್ಯಾಲ್ಸಿಯಮ್ ಇದೆ, ಮ್ಯಾಗ್ನೀಷಿಯಮ್ ಇದೆ, ಫೈಬರ್ ಇದೆ, ಪ್ರೋಟೀನ್ ಇದೆ. ಇದು ಅಷ್ಟೇ ಡೈಜೆಷನ್ಗಿರ್ಬೋದು ಮತ್ತು ಬೋನ್ ಸ್ಟ್ರೆಂತ್ಗೆ ಇರ್ಬೋದು, ವೆಯ್ಟ್ ಲಾಸ್ ಕಂಟ್ರೋಲ್ಗೆ ಇರ್ಬೋದು, ಅಂದರೆ ಸೆಲ್ ಡ್ಯಾಮೇಜ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಸಬ್ಜಾ ಸೀಡ್ಸ್, ನಾನು ಇದನ್ನು ಎರಡನ್ನೂ ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲೂ ಅಷ್ಟೇ ಫೈಬರ್ ಇದೆ. ಇದು ಬಾಡಿನ ಕೂಲ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಒಳ್ಳೆಯದಾಗುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪಾಪಿ ಸೀಡ್ಸ್, ಗಸಗಸೆ 22ನೇದು. ಇದು ಅಷ್ಟೇ ಹೆಲ್ದಿ ಫ್ಯಾಟ್ಸ್ ಇದೆ, ಫೈಬರ್ ಇದೆ, ಮ್ಯಾಗ್ನೀಷಿಯಮು, ಕಾಪರ್, ಕ್ಯಾಲ್ಸಿಯಮು ಎಲ್ಲ ಇದೆ. ಇದು ಅಷ್ಟೇ ನಿದ್ದೆ ಮಾಡೋಕ್ಕೆ ತುಂಬ ಒಳ್ಳೆಯದು ಆ್ಯಂಡ್ ಬಾಡಿನ ಕಾಮಾಗಿಡುತ್ತೆ, ಬೋನ್ಗೆ ಒಳ್ಳೆಯದು, ಡೈಜೆಷನ್ಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 23 ಬ್ರೌನ್ ರಾಜ್ಮಾ, ಕಿಡ್ನಿ ಬೀನ್ಸ್ ಅಂತೀವಿ. ಇದು ಅಷ್ಟೇ ವೆಯ್ಟ್ ಲಾಸ್ಗೆ ಒಳ್ಳೆಯದು, ಬ್ಲಡ್ ಶುಗರ್ಗೆ ಒಳ್ಳೆಯದು, ಹಾರ್ಟಿಗೆ ಒಳ್ಳೆಯದು, ಎನರ್ಜಿನ ಬೂಸ್ಟ್ ಮಾಡುತ್ತೆ. ಇದ್ರ ಜೊತೆ ಇಲ್ಲಿ ನಾನು 2 ಥರದ್ದು ತೊಗೊಂಡಿದ್ದೀನಿ. ಇದ್ರ ಒಟ್ಟಿಗೆ ಫ್ರೈ ಮಾಡ್ತಾಯಿದ್ದೀನಿ. ಕೆಂಪು ರಾಜ್ಮಾ ಅಂದರೆ ಕೆಂಪು ಕಲರ್ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ವೆಯ್ಟ್ ಲಾಸ್ಗೆ ಇರ್ಬೋದು, ಬ್ಲಡ್ ಪ್ರೆಷರ್ಗೆ, ಡೈಜೆಷನ್ಗೆ ಮತ್ತು ಮೇಯ್ನಾಗಿ ರೆಡ್ ಬ್ಲಡ್ ಸೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ ಇದು. ಇಲ್ಲಿ 25th ಬಂದುಬಿಟ್ಟು ಡಬಲ್ ಬೀನ್ಸ್ ನಿಮ್ಗೆ ಗೊತ್ತಿದೆ ಅಲ್ವಾ. ಇದರಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ಐರನ್ ಇದೆ, ವಿಟಮಿನ್ ಇದೆ. ಇದು ಅಷ್ಟೇ ವೆಯ್ಟ್ ಲಾಸಿಗೆ, ಹಾರ್ಟಿಗೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ. ಮೇಯ್ನಾಗಿ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ. ಬ್ಲಡ್ ಯಾರಿಗಾದರೂ ಕಡಿಮೆ ಇದ್ದರೆ ಇದು ತಿಂದರೆ ಒಳ್ಳೆಯದು ತುಂಬ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು 26 ಲೋಬಿಯಾ ವೈಟ್ ಅಂದರೆ ಅಲಸಂಡೆ, ಬಿಳಿ ಅಲಸಂಡೆ. ಇದರಲ್ಲಿ ಅಷ್ಟೇ ಪ್ರೋಟೀನ್ ಇದೆ, ಫೈಬರ್ ಇದೆ, ಐರನ್ ಇದೆ, ವಿಟಮಿನ್ ಇದೆ, ಪೊಟ್ಯಾಷಿಯಮ್ ಇದೆ. ಇದು ಅಷ್ಟೇ ವೆಯ್ಟ್ ಲಾಸಿಗೆ, ಡೈಜೆಷನ್ಗೆ ಮತ್ತು ಬ್ಲಡ್ ಶುಗರಿಗೆ ಐರನ್ ಸಪ್ಲೈ ಮಾಡುತ್ತೆ, ಮಸಲ್ಸ್ ಬಿಲ್ಡ್ ಮಾಡುತ್ತೆ. ಇದರಲ್ಲಿ ನಾನು 2 ಥರ ತೊಗೊಂಡಿದ್ದೀನಿ, ಬ್ರೌನ್ ಲೋಬಿಯಾ ಮತ್ತು ವೈಟ್. ಅದನ್ನೆರಡನ್ನು ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ BP ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 28 ಲಬ್ ಬೀನ್ಸ್ ಅಂದರೆ ಅವರೆಕಾಳು. ಇದು ಅಷ್ಟೇ ರಿಚ್ ಪ್ರೋಟೀನ್ ಇದೆ, ಫೈಬರ್ ಇದೆ, ಎಸೆನ್ಷಿಯಲ್ ಮಿನರಲ್ಸ್ ಲೈಕ್ ಐರನ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಇದೆ. ಇದು ಅಷ್ಟೇ ಡೈಜೆಷನ್ಗೆ ಒಳ್ಳೆಯದು, ಬ್ಲಡ್ ಶುಗರಿಗೆ, ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ. ಇದರಲ್ಲೂ ಅಷ್ಟೇ ಇದರಲ್ಲಿ ಮೇಯ್ನಾಗಿ ವಿಟಮಿನ್ B1 ಇದೆ ಆ್ಯಂಡ್ ಮಿನರಲ್ಸ್ ಇದೆ. ಇದು ಹಾರ್ಟ್ ಫಂಕ್ಷನ್ಗೂ ತುಂಬ ಒಳ್ಳೆಯದು, ಬ್ಲಡ್ ಶುಗರಿಗಿರ್ಬೋದು. ಇದು ಡೈಜೆಷನ್ ಚೆನ್ನಾಗಿ ಮಾಡುತ್ತೆ, ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ಬ್ಲಡ್ ಶುಗರು ಅಂದರೆ ಮಸಲ್ಸ್ ಗೇನ್ ಮಾಡುತ್ತೆ. ಇದು ಹಾರ್ಟಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದು. ನೆಕ್ಸ್ಟ್ ಬಂದುಬಿಟ್ಟು 29 ಗ್ರೀನ್ ಪೀಸ್. ಇದರಲ್ಲೂ ಅಷ್ಟೇ ಪ್ರೋಟೀನ್ ಇದೆ, ಡೈಟ್ರಿ ಫೈಬರ್ ಇದೆ, ವಿಟಮಿನ್ A, C, K. ಇದು ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ಬ್ಲಡ್ ಪ್ರೆಷರಿಗೆ, ಶುಗರ್ ಕಂಟ್ರೋಲ್ ಮಾಡುತ್ತೆ. ನಾನಿಲ್ಲಿ 2 ಥರದ್ದು ತೊಗೊಂಡಿದ್ದೀನಿ, ವೈಟ್ ಮತ್ತು ಗ್ರೀನ್ 2 ತೊಗೊಂಡಿದ್ದೀನಿ.
ಇದರಲ್ಲಷ್ಟೇ ಇದರಲ್ಲಿ B1 ವಿಟಮಿನ್ B1 B3 ಎನರ್ಜಿ ಬೂಸ್ಟ್ ಮಾಡುತ್ತೆ, ಬ್ರೈನ್ ಫಂಕ್ಷನಿಗೆ ಆ್ಯಂಡ್ ಐರನ್ ಇದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ಗೆ ಇರ್ಬೋದು, ಬ್ಲಡ್ ಇಂಕ್ರೀಸ್ ಮಾಡೋಕ್ಕೆ ಇರ್ಬೋದು, ತುಂಬ ಒಳ್ಳೆಯದು. ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಕಾಬೂಲ್ 31 ಬಂದುಬಿಟ್ಟು ಕಾಬೂಲ್ ಕಡಲೆ. ಇದು ಅಷ್ಟೇ ಪ್ರೋಟೀನ್ ಇದೆ, ಫೈಬರ್ ಇದೆ, ವಿಟಮಿನ್ ಇದೆ. ಇದು ಅಷ್ಟೇ ಪ್ರೋಟೀನ್. ಅಮೈನೋ ಆಮ್ಲ ಬಂದುಬಿಟ್ಟು ಬೋನ್ನ ಸ್ಟ್ರಾಂಗ್ ಮಾಡುತ್ತೆ. ಇದು ವೆಯ್ಟ್ ಲಾಸ್ಗೂ ಒಳ್ಳೆಯದಾಗುತ್ತೆ, ಬ್ಲಡ್ ಶುಗರಿಗೆ ಮತ್ತು ಐರನ್ನಿಗೆ. ವಿಟಮಿನ್ B9 ಇದೆ, ಮ್ಯಾಗ್ನೀಷಿಯಮ್ ಇದೆ, ಮತ್ತು ಇದು ರೆಡ್ ಬ್ಲಡ್ ಸೆಲ್ನ ಇನ್ಕ್ರೀಸ್ ಮಾಡುತ್ತೆ. ಇದು ತುಂಬ ಒಳ್ಳೆಯದು. ಕೆಲವೊಬ್ಬರಿಗೆ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಡೌನ್ ಆಗಿರುತ್ತೆ, ಅಂಥವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಇದು. ನೆಕ್ಸ್ಟ್ ಬಂದುಬಿಟ್ಟು 32 ಚೆನ್ನ. ನಾನು ಇದನ್ನು ಎರಡನ್ನು ಒಟ್ಟಿಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಅದು ಮಾಡಿಕೊಂಡು ಮತ್ತು ಚೆನ್ನನ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಅಷ್ಟೇ ಫೈಬರ್ ಇದೆ, ಐರನ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ. ಇದು ಮಸಲ್ಸ್ ಗ್ರೋತಿಗೆ ಒಳ್ಳೆಯದು. ಆಮೇಲೆ ಡೈಜೆಷನಿಗೆ, BP-ಗೆ, ಎನರ್ಜಿ ಬೂಸ್ಟ್ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡುತ್ತೆ, ಶುಗರ್ ಕಂಟ್ರೋಲ್ ಮಾಡುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ ಇದರಿಂದ. ನೆಕ್ಸ್ಟ್ ಬಂದುಬಿಟ್ಟು 33ನೇದು ಮೂಂಗ್ ದಾಲ್. ಇದು ಅಷ್ಟೇ, ಇದರಲ್ಲೂ ಅಷ್ಟೇ ಪ್ರೋಟೀನ್ ಇದೆ, ಡೈಟ್ರಿ ಫೈಬರ್ ಇದೆ, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಲೈಕ್ ಫೋಲೇಟ್, ಐರನ್, ಪೊಟ್ಯಾಷಿಯಮು. ಇದು ಅಷ್ಟೇ ಶುಗರ್ ಕಂಟ್ರೋಲ್ ಮಾಡುತ್ತೆ, ವೆಯ್ಟ್ ಲಾಸ್ಗೆ ಒಳ್ಳೆಯದಾಗುತ್ತೆ, ಚೆನ್ನಾಗಿ ಡೈಜೆಸ್ಟ್ ಮಾಡುತ್ತೆ. 34 ಬಂದುಬಿಟ್ಟು ತೂರ್ ದಾಲ್. ತೂರ್ ದಾಲ್ ಗೊತ್ತೇ ಇದೆ, ಮಾಮೂಲಿ ಸಾಂಬಾರಿಗೆ ಯೂಸ್ ಮಾಡೇ ಅಷ್ಟೇ. ಹೈ ಪ್ರೋಟೀನ್ ಇದೆ, ಫೈಬರ್ ಇದೆ, ಪೊಟ್ಯಾಷಿಯಮು, ಮ್ಯಾಗ್ನೀಷಿಯಮು. ಇದು ಅಷ್ಟೇ ಹಾರ್ಟಿಗೆ ಒಳ್ಳೆಯದು, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಮಸಲ್ಸ್ ರಿಪೇರಿ ಮಾಡುತ್ತೆ, ಮತ್ತು ಪ್ರೆಗ್ನೆನ್ಸಿಗೆ ತುಂಬ ಒಳ್ಳೆಯದು. ಪ್ರೆಗ್ನೆನ್ಸಿಗೆ ಇದು ವಿಟಮಿನ್ B9 ಇದೆ ಇದರಲ್ಲಿ. ಮಗುವಿಂದು ಗ್ರೋತ್ ಆಗೋಕೆ ತುಂಬ ಒಳ್ಳೆಯದು. ಇದನ್ನು ಯೂಸ್ ಮಾಡ್ತಾರೆ. ಮಗು ಪ್ರೆಗ್ನೆಂಟ್ ಇರೋರು ಮಗು ಗ್ರೋತ್ ಆಗಬೇಕು ಅಂದರೆ ಇದನ್ನು ಯೂಸ್ ಮಾಡ್ತಾರೆ, ಒಳ್ಳೆಯದು ತುಂಬ. ಮತ್ತು ಇದ್ರ ಜೊತೆ ನಾನು ಮಸೂರ್ ದಾಲ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲೂ ಅಷ್ಟೇ ಪ್ರೋಟೀನ್, ಹೈ ಫೈಬರ್, ಐರನ್ ಅಂಶ ಎಲ್ಲ ಇದೆ. 36 ಸ್ಮಾರ್ಟ್ ಬೀನ್ಸ್. ಇದರಲ್ಲಿ ಅಷ್ಟೇ ಪ್ರೋಟೀನು, ಫೈಬರು, ಐರನ್, ಮ್ಯಾಗ್ನೀಷಿಯಮ್, ಕ್ಯಾಲ್ಸಿಯಮ್ ಇದೆ. ಇದ್ರ ಜೊತೆ ನಾನು ಬ್ಲ್ಯಾಕ್ ಉರ್ದುನು ಕೂಡ ಒಟ್ಟಿಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಮೂಂಗ್ ಹೋಲ್ನು ಕೂಡ ನಾನು ಒಟ್ಟಿಗೆ ಫ್ರೈ ಮಾಡ್ಕೋತಾ. ಇದರಲ್ಲಿ ಅಷ್ಟು ಪ್ರೋಟೀನ್, ಫೈಬರ್, ಡೈಜೆಷನ್, ವೆಯ್ಟ್ ಲಾಸಿಗೆ. ಮತ್ತು ಮೇಯ್ನಾಗಿ ಮೂಂಗ್ ಬಂದುಬಿಟ್ಟು ಉರಿಯೂತನಿಗೆ ತುಂಬ ಒಳ್ಳೆಯದು. ಉರಿಯೂತಕ್ಕೆ ಅದು ಯೂರಿನರಿ ಇನ್ಫೆಕ್ಷನ್ ಏನಾದರೂ ಆದರೆ ಅದು ತುಂಬ ಒಳ್ಳೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ 39 ಓಟ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಅಷ್ಟೇ ಪ್ರೋಟೀನ್, ವಿಟಮಿನ್ B ಇದೆ, ಐರನ್ ಇದೆ, ಬೆಟಾ ಗ್ಲೂಕೋನ್ ಇದೆ, ಫೈಬರ್ ಇದೆ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, BP ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಆ್ಯಂಡ್ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಉರ್ದು ದಾಲ್. ಇದರಲ್ಲೂ ಅಷ್ಟೇ ಪ್ರೋಟೀನ್, ಐರನ್, ಕ್ಯಾಲ್ಸಿಯಮು, ಫೈಬರ್ ಇದೆ. ಇಮ್ಯುನಿಟಿ ಪವರ್ ಬೂಸ್ಟ್ ಮಾಡುತ್ತೆ, ಹಾರ್ಟಿಗೆ ಒಳ್ಳೆಯದು, ಬೋನ್ ಸ್ಟ್ರಾಂಗ್ ಮಾಡುತ್ತೆ, ಸ್ಕಿನ್ ಮತ್ತು ಹೇರ್ಗೂ ಕೂಡ ಇದು ತುಂಬ ಒಳ್ಳೆಯದು. ಉರ್ದು ನಾವು ಮಾಮೂಲಿ ಮನೇಲಿ ಯೂಸ್ ಮಾಡ್ತೀವಿ. ಇದು ಫ್ರೈ ಮಾಡೋದೇ ಇದು ತುಂಬ ತಾಳ್ಮೆ ಬೇಕಾಗುತ್ತೆ. ತುಂಬ ಮಿನಿಮಮ್ ಒಂದು 6 ಅವರ್ಸ್ ಆದರೂ ಹಾಗೇ ಆಗುತ್ತೆ ಇದನ್ನು ಫ್ರೈ ಮಾಡೋಕ್ಕೆ. ಎಲ್ಲನೂ ಒಟ್ಟಿಗೆ ಫ್ರೈ ಮಾಡಬೇಕು, ಸ್ಲೋಲಿ ಮಾಡಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 41 ವಾಲ್ನಟ್. ಇದರಲ್ಲಿ ಅಷ್ಟೇ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಎಸೆನ್ಷಿಯಲ್ ಆ್ಯಂಡ್ ಮಿನರಲ್ಸ್ ಇದೆ. ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ, ಬ್ರೈನ್ ಮೇಯ್ನಾಗಿ ಬ್ರೈನಿಗೆ ಒಳ್ಳೆಯದು ತುಂಬ. ಇದು ವೆಯ್ಟ್ ಲಾಸಿಗೂ ತುಂಬ ಒಳ್ಳೆಯದು ಇದು. ನೆಕ್ಸ್ಟ್ ನಾವಿಲ್ಲಿ ರಾಗಿನ ತಗೊಂಡಿದ್ದೀವಿ. ರಾಗಿನ ನಾನಿಲ್ಲಿ ಫ್ರೈ ಮಾಡ್ಕೊಂಡಿಲ್ಲ, ಯಾಕಂದರೆ ಅದು ಕ್ವಾಂಟಿಟಿ ತುಂಬ ಇರೋದ್ರಿಂದ ನಾನು ರಾಗಿನ ಇಲ್ಲಿ ಫ್ರೈ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ನಾನು ಒಂದು 5ರಿಂದ 6 ಏಲಕ್ಕಿ ತೊಗೊಂಡಿದ್ದೀನಿ. ಫ್ಲೇವರಿಗೆ ಮಾತ್ರ ನಾನು ಬರೀ ಅಷ್ಟೇ ತೊಗೊಂಡಿದ್ದೀನಿ, ಜಾಸ್ತಿ ಹಾಕಿದರೆ ಬಾಡಿ ಹೀಟ್ ಆಗಿಬಿಡುತ್ತೆ, ಅದಕ್ಕೆ ಹಾಕಿಲ್ಲ. ನೆಕ್ಸ್ಟ್ ನಾವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರಾಗಿನ ಮತ್ತು ಇದೆಲ್ಲ ಹುರ್ಕೊಂಡು ಎಲ್ಲ ಕಾಳುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಇವಾಗ ಮಾಲ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲಿಗೆ ಒಂದು ಲೋಟದಲ್ಲಿ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ನೆನೆ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಲೋಟ ನೀರಿನಲ್ಲಿ ನೆನೆ ಹಾಕ್ಕೋತಾ ಇದ್ದೀನಿ.
ಅದು ನೆನೆಯುವಷ್ಟರಲ್ಲಿ ನಾವು ಇಲ್ಲಿ ಮಾಲ್ಟ್ ಮಾಡ್ಕೊಬಿಡೋಣ. ಯಾಕಂದರೆ ಅದು ಫಸ್ಟೇ ನೆನೆಸಿಟ್ಟಿಲ್ಲ ಅಂದರೆ ಇಲ್ಲಿ ನೆನೆಯಲ್ಲ. ಇಲ್ಲಾಂದರೆ ಅದು ನಾನಿಲ್ಲಿ 2 ಲೋಟ ನೀರು ತೊಗೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಲೋಟದಲ್ಲಿ 2 ಲೋಟ ನೀರು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಲೋಟ ನೀರಿನ ಹಾಗೆ 2 ಸ್ಪೂನು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಅದು ಗಟ್ಟಿ ಬರಬೇಕು. ನಾವು ಮತ್ತು ಮಜ್ಜಿಗೆ ಮತ್ತು ಚಿಯಾ ಸೀಡ್ಸನ್ನ ಮಿಕ್ಸ್ ಮಾಡಿದಾಗ ಅದು ಇಲ್ಲಾಂದರೆ ತೆಳುವಾಗ್ಬಿಡುತ್ತೆ. ಅದು ಗಟ್ಟಿ ಬರಬೇಕು. ನಾನಿಲ್ಲಿ 2 ಮೀಡಿಯಮ್ ಸೈಜ್ 2 ಲೋಟಕ್ಕೆ 2 ಸ್ಪೂನು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ತಣ್ಣೀರಲ್ಲಿ. ಆಮೇಲೆ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಅದನ್ನು ಬಿಸಿ ಮಾಡಬೇಕು. ಆವಾಗ ಅದು ಸ್ಪೂನ್ ಹಾಕ್ತಾ ಇರಬೇಕಾಗ್ತದೆ, ಇಲ್ಲ ತಳೆ ಹಿಡಿಯುತ್ತೆ ಅದು. ಮೇಯ್ನಾಗಿ ವೆಯ್ಟ್ ಲಾಸ್ ಮಾಡುವವರು ಇದನ್ನು ದೊಡ್ಡ ಲೋಟದಲ್ಲಿ 2 ಲೋಟ ತೊಗೊಂಡ್ಬಿಟ್ಟು ಟಿಫನ್ ಸ್ಕಿಪ್ ಮಾಡಬೇಕಾಗುತ್ತೆ. ಟಿಫನ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು ವೆಯ್ಟ್ ಲಾಸ್ಗೆ. ಮಾರ್ನಿಂಗ್ ಟೈಮ್ ತೊಗೋಬೇಕು. ಒಂದೇ ಟೈಮ್ ತೊಗೊಳ್ಳಿ, 2 ಟೈಮ್ ಬೇಡ. ಇದು ಒಂದೇ ಟೈಮ್ ಸಾಕು. ಮಾರ್ನಿಂಗ್ 1 ಟೈಮ್ ತೊಗೊಂಡು ಟಿಫನ್ ಸ್ಕಿಪ್ ಮಾಡಿದರೆ ಸಾಕು. ನೆಕ್ಸ್ಟ್ ಯಾವುದು ಬೇರೆ ಏನು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಇದು ಹೊಟ್ಟೆ ತುಂಬುತ್ತೆ. ದೊಡ್ಡ ಲೋಟದ 2 ಲೋಟ ಕುಡಿದ್ರೆ ಹೊಟ್ಟೆ ತುಂಬುತ್ತೆ. ನಾರ್ಮಲಾಗಿ ತೊಗೊಳ್ಳುವವರು 1 ಲೋಟ ತೊಗೊಂಡ್ರೆ ಸಾಕು. ರೆಗ್ಯುಲರ್ ಪೀರಿಯಡ್ಸ್ ಅವರಿಗೂ ತುಂಬ ಒಳ್ಳೆಯದು. ಇದು ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ ಈ ರೆಗ್ಯುಲರ್ ಪೀರಿಯಡ್ಸ್ ಅವರಿಗೆ. ನೆಕ್ಸ್ಟ್ ನಾವು ಇದನ್ನು ಬಂದ್ ಮಾಡಿಬಿಟ್ಟು ಇದು ಫುಲ್ಲು ಕೂಲ್ ಆಗಬೇಕು. ಫುಲ್ಲು ತಣ್ಣಗಾದಮೇಲೆ ನಾವು ಇದನ್ನು ಮಜ್ಜಿಗೆ ಹಾಕ್ಬಿಟ್ಟು ನಾನು ಆವಾಗಲೇ ನೆನೆಸಿಟ್ಟಂಥ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ನಾನು ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ. ಚಿಯಾ ಹಾಫು, ಸಬ್ಜಾ ಸೀಡ್ಸ್ ಹಾಫ್ ತೊಗೊಂಡಿದ್ದೀನಿ. ಇದನ್ನು ದಯವಿಟ್ಟು ಇದನ್ನು ಮನೇಲಿ ಮಾಡಿಕೊಂಡು ಕುಡಿಯಿರಿ. ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಅಕಸ್ಮಾತ್ ಯಾರಿಗಾದರೂ ಮಾಡೋಕ್ಕಾಗಲ್ಲ ಅನ್ನೋರು ನನ್ನ ಸ್ಕ್ರೀನಲ್ಲಿ ನಾನು ವಾಟ್ಸಪ್ ನಂಬರ್ ಹಾಕಿದ್ದೀನಿ. ಅದಕ್ಕೆ ವಾಟ್ಸಪ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ರೆಗ್ಯುಲರ್ ಪೀರಿಯಡ್ಸ್ ಆಗೋರು ಇದನ್ನು ಕಂಟಿನ್ಯೂಸ್ಲಿ 3 to 4 ಮಂತ್ಸ್ ತಗೊಂಡ್ರೆ ಖಂಡಿತ ರೆಗ್ಯುಲರಾಗಿ ಪೀರಿಯಡ್ಸ್ ಆಗುತ್ತೆ. ಮಜ್ಜಿಗೆ ಇದರಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾವು ಮಜ್ಜಿಗೆನ ಸಪ್ರೇಟಾಗಿ ಮಜ್ಜಿಗೆ ಮಾಡಿಕೊಂಡು ಮತ್ತು ಸಪ್ರೇಟ್ ಚಿಯಾ ಸೀಡ್ಸ್ ಸಬ್ಜಾ ಸೀಡ್ಸ್ನ ನೆನೆ ಹಾಕಿದರೆ ಅದಕ್ಕೆ ನೀರು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದಕ್ಕೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೋಬೇಕು ನಾವು. ನಮ್ಮದು ಇದು ಪೂರ್ತಿ ತಣ್ಣದಿದೆ. ಇವಾಗ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನಾವಿಲ್ಲಿ. ಯಾಕಂದರೆ ಬೆಲ್ಲ ಬೇರೆ ಯಾವುದು ಸ್ವೀಟ್ ಆಗಲಿ ಏನು ಆ್ಯಡ್ ಮಾಡ್ತಾ ಇಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು. ನಾನಿಲ್ಲಿ 2 ಲೋಟ ನೀರು ಹಾಕಿದ್ದೆ. ಇವಾಗ ಅದು ಮಜ್ಜಿಗೆ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ನೆನೆ ಹಾಕಿದ್ದೆ ಎಲ್ಲ ಸೇರಿಬಿಟ್ಟು ನನಗೆ ಇಲ್ಲಿ 2 ಲೋಟ ಸ್ವಲ್ಪ ಜಾಸ್ತಿ ಬಂದಿದೆ. ಇಷ್ಟ ಆಗಿದೆ ನನಗೆ. ಇಲ್ಲಿ ವೆಯ್ಟ್ ಲಾಸ್ ಮಾಡುವವರು ಬರೀ ಈ ಮಾಲ್ಟ್ ಮಾತ್ರ ಕುಡಿಯೋದಷ್ಟೇ ಅಲ್ಲ, ಇದ್ರ ಜೊತೆ ಸ್ವಲ್ಪ ಎಕ್ಸಸೈಸನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ನಮಗೆ. BMI ಪ್ರಕಾರ ಇರಬೇಕು ಅಂದರೆ ಡಯಟ್ ಒಂದೇ ಅಲ್ಲ, ಎಕ್ಸಸೈಸನ್ನು ಬೇಕಾಗುತ್ತೆ. ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ಈ ವಿಡಿಯೋನ ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.